ನಮಸ್ತೆ ಎಲ್ಲರಿಗೂ. ಇವತ್ತಿನ ಕ್ಲಾಸಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಬಗ್ಗೆ ತಿಳ್ಕೊಳ್ಳೋಣ. ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಯೂನಿಟ್ 1ನಲ್ಲಿ ಏನೇನು ಬರುತ್ತೆ, ಯಾವ್ಯಾವ ಮೆಥಡ್ ಆಫ್ ಟೀಚಿಂಗ್ಸ್ ಬರುತ್ತೆ, ಲರ್ನರ್ಸ್ ಅಂದರೆ ಏನು, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಲೆವೆಲ್ಸ್ ಏನು ಅಂದ್ಕೊಳ್ಳೋಣ. ಒಂದು 3ರಿಂದ 4 ಕ್ಲಾಸ್ಗಳಾಗ್ಬೋದು. ನಾನು ಆದಷ್ಟು ಸಿಂಪ್ಲೆಸ್ಟ್ ವೇಯಲ್ಲಿ ಮಾಡೋಕ್ಕೆ ನೋಡ್ತಾಯಿದ್ದೀನಿ. ನಾನು ಮೊದಲು ಹೇಳಿರೋ ಥರನೇ ಕ್ಲಾಸಸ್ಸು ಸಿಂಪಲ್ ಆಗಿರುತ್ತೆ, ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ನಿಮ್ಮದೇ ಆದಂತಹ ಸ್ವಂತ ನೋಟ್ಸ್ನ ತಯಾರು ಮಾಡಿಕೊಂಡ್ರೆ ಮಾತ್ರ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ. ಆಯಿತು, ಇವಾಗ ಯೂನಿಟ್ 1ಗೆ ಹೋಗೋಣ. ಫಸ್ಟ್ ಡೆಫಿನೇಷನಿಂದ ಸ್ಟಾರ್ಟ್ ಮಾಡಿ. ಈ ಕ್ಲಾಸಲ್ಲಿ ನಾನು ವಾಟ್ ಈಸ್ ಟೀಚಿಂಗ್ ಅಂದ್ರೇನು, ಮತ್ತು ಅದರ ಆಬ್ಜೆಕ್ಟಿವ್ಸ್ ಏನು, ಮತ್ತು ಮೆಥಡ್ ಆಫ್ ಟೀಚಿಂಗ್ಸ್ ಬರುತ್ತೆ. ಒಂದು 3 ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಟೀಚಿಂಗು ಮುಂದೆ ಹೇಳ್ತಾ ಹೋಗ್ತೀನಿ. ಅದರ ಆಬ್ಜೆಕ್ಟಿವ್ಸ್ ಏನು, ಸ್ಟ್ರಕ್ಚರ್ ಏನು, ಈ ಕ್ಲಾಸಲ್ಲಿ ಇಷ್ಟು ತಿಳ್ಕೊಳ್ಳೋಣ. ನಾನು ತುಂಬ ಶಾರ್ಟ್ ವೀಡಿಯೋಸೇ ಮಾಡಾಕ್ತೀನಿ. ತುಂಬ ಲೆಂತಿ ವೀಡಿಯೋಸ್ ಮಾಡಿದ್ರೆ ನಿಮಗೂ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ದಿನಕ್ಕೆ ಒಂದು ಕಾನ್ಸೆಪ್ಟ್ ಕಲಿತ್ರೂ ಅದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ. ಇವತ್ತು ಡೆಫಿನೇಷನಿಂದ ಸ್ಟಾರ್ಟ್ ಮಾಡೋಣ. ಏನಪ್ಪ ಡೆಫಿನೇಷನ್ಸ್ ಎಲ್ಲ ಬರುತ್ತೆ ಎಕ್ಸಾಮಿಗೆ ಅಂತಂದರೆ, ಖಂಡಿತ ಡೆಫಿನೇಷನ್ಸ್ ಬರ್ಬೋದು, ಬರದೇ ಇರ್ಬೋದು, ಆದರೆ ಇದು ತುಂಬ ಉಪಯೋಗ ಆಗುತ್ತೆ. ಇದೇ ನಿಮಗೆ ಅಡಿಪಾಯ ಇದ್ದಂಗೆ, ಫೌಂಡೇಶನ್ ಇದ್ದಂಗೆ. ಫೌಂಡೇಶನ್ ಸ್ಟ್ರಾಂಗಾಗಿದ್ದರೆ ಬಿಲ್ಡಿಂಗು ಗಟ್ಟಿಯಾಗಿರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ವಾಟ್ ಈಸ್ ಟೀಚಿಂಗ್? ನಾನು ಆದಷ್ಟು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಕೇಳ್ತಾ ಇರೋದು ಮಿಕ್ಸ್ಡ್ ಲ್ಯಾಂಗ್ವೇಜಲ್ಲಿದ್ದರೆ ಎರಡು ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಕಂಪ್ಲೀಟಾಗಿ ಇಂಗ್ಲೀಷಲ್ಲೂ ಇಲ್ಲ, ಕಂಪ್ಲೀಟಾಗಿ ಕನ್ನಡದಲ್ಲೂ ಇಲ್ಲ. ಕನ್ನಡ ಸ್ಟೂಡೆಂಟ್ಸ್ಗೂ ಇದು ಉಪಯೋಗ ಆಗುತ್ತೆ. ಓಕೆ, ವಾಟ್ ಈಸ್ ಟೀಚಿಂಗ್ ಅಂತ ಇದೆ. ಟೀಚಿಂಗ್ ಅಂದರೆ ಇಟ್ ಈಸ್ ಅನ್ ಇಂಟರ್ಯಾಕ್ಟಿವ್ ಪ್ರೋಸೆಸ್ ಬಿಟ್ವೀನ್ ಟೀಚರ್ ಆ್ಯಂಡ್ ಲರ್ನರ್. ಟೀಚಿಂಗ್ ಅಂದ್ರೇ ಅದು ಒಂದು ಇಂಟರ್ಯಾಕ್ಟಿವ್, ಅಲ್ಲಿ ಇಬ್ಬರು ಒಂದು ಇಂಟರ್ಯಾಕ್ಷನ್ ಇಲ್ಲ ಅಂದರೆ ಅದನ್ನು ಟೀಚಿಂಗ್ ಅನ್ನೋದೇ ಇಲ್ಲ, ಒನ್ ಸೈಡ್ ಆಗಿಬಿಡುತ್ತೆ. ಟೀಚಿಂಗ್ ಅಂದರೆ ದಟ್ ಈಸ್ ಅನ್ ಇಂಟರ್ಯಾಕ್ಟಿವ್ ಪ್ರೋಸೆಸ್ ಬಿಟ್ವೀನ್ ಟೀಚರ್ ಆ್ಯಂಡ್ ಲರ್ನರ್. ಎಲ್ಲಿ ಟೀಚರ್ ಇರ್ತಾರೋ ಅಲ್ಲಿ ಲರ್ನರ್ ಇರ್ತಾರೆ. ಲರ್ನರ್ ಮೀನ್ಸ್ ಇಲ್ಲಿ ಲರ್ನರ್ ರೆಫರ್ಸ್ ಟು ಸ್ಟೂಡೆಂಟ್ಸ್. ಏಮ್ಸ್ ಟು ಬ್ರಿಂಗ್ ಡಿಸೈರಬಲ್ ಚೇಂಜ್ ಇನ್ ಬಿಹೇವಿಯರ್. ಅಫ್ಕೋರ್ಸ್ ನೆಕ್ಸ್ಟ್ ಇನ್ಕ್ಲೂಡ್ ಗೈಡಿಂಗ್, ಮೋಟಿವೇಟಿಂಗ್ ಆ್ಯಂಡ್ ಫೆಸಿಲಿಟೇಟಿಂಗ್ ಲರ್ನಿಂಗ್. ಹೌದು, ಟೀಚರ್ ಅವರ ಮೇನ್ ಏಮ್ ಏನು, ಸ್ಟೂಡೆಂಟ್ಸ್ನ ಗೈಡ್ ಮಾಡೋದು, ಮೋಟಿವೇಟ್ ಮಾಡೋದು, ಮತ್ತು ಲರ್ನಿಂಗಿಗೆ ಅವ್ರನ್ನ ಎಂಕರೇಜ್ ಮಾಡೋದು. ನೆಕ್ಸ್ಟ್ ಈಗ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ ಟೀಚಿಂಗಲ್ಲಿ. ಟೀಚಿಂಗ್ ಈಸ್ ಎ ಸ್ಕಿಲ್ಫುಲ್ ಅಪ್ಲಿಕೇಶನ್ ಆಫ್ ನಾಲೆಜ್ ಬೇಸ್ಡ್ ಆನ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ಕ್ರಿಯೇಟ್ಸ್ ಆ್ಯನ್ ಎಫೆಕ್ಟಿವ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ ಇದೆ. ಅಂದರೆ ನಿಮಗಿಲ್ಲಿ ಟೀಚಿಂಗ್ ಅಂದರೆ ಏನು, ಅದರ ಕಾನ್ಸೆಪ್ಟ್ಸ್ ಏನು ಅಂತ ಹೇಳಿದ್ರು. ನಿಮಗೆ ಟೀಚಿಂಗು ಅದೊಂದು ಸ್ಕಿಲ್ಫುಲ್ ಅಪ್ಲಿಕೇಶನ್. ಹೌದು, ಇದರ ಅರ್ಥ ಏನು ಅಂತಂದರೆ, ಒನ್ ಇಂಡಿವಿಜುವಲ್ ಗೇನ್ ನಾಲೆಜ್ ಆರ್ ಲರ್ನ್ ಸಮಥಿಂಗ್ ಫ್ರಮ್ ಎ ಮೋರ್ ನಾಲೆಜಬಲ್ ಪರ್ಸನ್. ಇಲ್ಲಿ ಮೋರ್ ನಾಲೆಜಬಲ್ ಪರ್ಸನ್ ಯಾರು? ಟೀಚರ್. ಒನ್ ಇಂಡಿವಿಜುವಲ್ ಗೇನ್ ನಾಲೆಜ್ ಅಂದರೆ ಯಾರು ನಾಲೆಜ್ನ ಗೇನ್ ಮಾಡ್ತಾ ಇರೋದು? ಲರ್ನರ್, ದಟ್ ಮೀನ್ಸ್ ಸ್ಟೂಡೆಂಟ್. ಟೀಚಿಂಗ್ ಸ್ಕಿಲ್ಫುಲ್ ಅಪ್ಲಿಕೇಶನ್ ಅಂತ ಇದೆ. ಆ ಸ್ಕಿಲ್ಫುಲ್ ಅಪ್ಲಿಕೇಶನ್ ಅಂತಂದ್ರೇ ಒಂದು ನಾಲೆಜಬಲ್ ಪರ್ಸನ್ನಿಂದ ಒಂದು ಇಂಡಿವಿಜುವಲ್ಲು ನಾಲೆಜ್ನ ಗೇನ್ ಮಾಡ್ತಾ ಇದ್ದಾನೆ ಅಂದರೆ ದಟ್ ಈಸ್ ಎ ಸ್ಕಿಲ್ಫುಲ್ ಅಪ್ಲಿಕೇಶನ್. ಓಕೆ, ಕ್ರಿಯೇಟ್ಸ್ ಎನ್ ಎಫೆಕ್ಟಿವ್ ಲರ್ನಿಂಗ್ ಎನ್ವಿರಾನ್ಮೆಂಟ್. ಒಂದು ಲರ್ನಿಂಗ್ ಎನ್ವಿರಾನ್ಮೆಂಟ್ ಬೇಕು ಅಂದರೆ ನಮಗೆ ಟೀಚರ್ ಏನು ಮಾಡ್ತಾನೆ, ಅವನು ಸ್ಟೂಡೆಂಟ್ನ ಮೋಲ್ಡ್ ಮಾಡೋಕ್ಕೆ ನೋಡ್ತಾನೆ, ಒಂದು ಶೇಪ್ ಮಾಡೋಕ್ಕೆ ನೋಡ್ತಾನೆ. ಅಂದರೆ ಅವನು ಒಂದು ಬಿಹೇವಿಯರ್ಸಲ್ಲಿ ಚೇಂಜಸ್ನ ತರೋಕ್ಕೆ ನೋಡ್ತಾನೆ ಅಕಾರ್ಡಿಂಗ್ ಟು ದ ಥಾಟ್ಸ್ ಆಫ್ ಸೊಸೈಟಿಗೆ ಹೇಗೆ ಅವನು ಮುಂದೆ ಫ್ಯೂಚರ್ಗೆ ಇಂದಿನ ಪ್ರಜೆಗಳೇ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರಲ್ಲ ಹಾಗೆ. ಟೀಚರು ಮೇಯ್ನ್ ಉದ್ದೇಶನೇ ಎಫೆಕ್ಟಿವ್ ಲರ್ನಿಂಗ್ನ ತರೋದು. ಓಕೆ, ಈಗ ಆಬ್ಜೆಕ್ಟಿವ್ಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಫಿಲಾಸಫರ್ಸು ಮತ್ತು ಡೆಫಿನೇಷನ್ಸ್ನ ಕೊಟ್ಟಿದ್ದಾರೆ ಟೀಚಿಂಗ್ ಅನ್ನೋದು. ಇದು ತುಂಬ ಇಂಪಾರ್ಟೆಂಟ್ ನಿಮಗೆ, ಅದಕ್ಕೆ ನಾನು ಇದನ್ನು ಈ ಪೇಜ್ನ ಹೀಗೆ ಹಾಕಿದ್ದೀನಿ ನೋಡಿ. ಇದರಲ್ಲಿ ಯಾವ ನಿಮಗೆ ಅವರು ಕೇಳ್ಬೋದು ಎಕ್ಸಾಮ್ಸಲ್ಲಿ ಕ್ವಶನ್ ಲೈಕ್, ಇವಾಗ ಟೀಚಿಂಗ್ ಈಸ್ ಎ ಸುಪ್ರೀಮ್ ಆರ್ಟ್ ಟು ಅವೇಕನ್ ಜಾಯ್ ಇನ್ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಆ್ಯಂಡ್ ನಾಲೆಜ್. ಹೂ ಗೇವ್ ದಿಸ್ ಡೆಫಿನೇಷನ್?
ಅಂತ ಕೊಟ್ಬಿಟ್ಟು 4 ಆಪ್ಷನ್ ಕೊಡ್ಬೋದು. ಗೇಜಾ, ಮೋರಿಸನ್ನ, ಕ್ಲರ್ಕಾ, ಅಬ್ದುಲ್ ಕಲಾಮ ಅಂತ. ನಿಮಗೆ ಗೊತ್ತಿರಬೇಕು ಯಾವ ಫಿಲಾಸಫರ್ ಅಥವಾ ಯಾವ ಎಜುಕೇಟರ್, ಯಾವ ಸೈಂಟಿಸ್ಟು ಯಾವ್ಯಾವ ಡೆಫಿನೇಷನ್ಸ್ನ ಕೊಟ್ಟಿದ್ದ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಮ್ಯಾಚ್ ದ ಫಾಲೋಯಿಂಗ್ಸ್ ಎಲ್ಲರೂ ಸಮ್ಟೈಮ್ಸ್ ಕೇಳ್ತಾ ಇರ್ತಾರೆ. ಮೇಯ್ನಾಗಿ ಅವರ ಒಂದು ಸಿಂಗಲ್ ವರ್ಡ್ಸ್ಗಳನ್ನ ಇಟ್ಕೊಂಡು ನೋಡ್ತಾ ಹೋಗೋಣ. ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಹೋಗ್ತೀನಿ. ನೀವು ಇದನ್ನು ಒಂದು ಕಡೆ ಬರೆದಿಟ್ಕೊಂಡು ದಿನ ಅಭ್ಯಾಸ ಮಾಡ್ತಾ ಮತ್ತು ನೋಡ್ತಾ ಇರಬೇಕು. ಇದನ್ನು ಯಾರು ಹೇಳಿದ್ದು, ಯಾವ ಸ್ಕಾಲರು ಯಾವ ಸೆಂಟೆನ್ಸ್ನ ಕೊಟ್ಟಿದ್ದಾರೆ, ಹೇಗೆ ಡಿಫೈನ್ ಮಾಡಿದ್ದಾರೆ ಟೀಚಿಂಗ್ನ ಅಂತ. H.C. ಮೊರಿಸನ್ ಅಂತ ಬರುತ್ತೆ. ಇವರು ಟೀಚಿಂಗ್ ಅಂದರೆ ಇಂಟಿಮೇಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಎ ಮೋರ್ ಮೆಚ್ಯೂರ್ ಪರ್ಸ್ನಾಲಿಟಿ ಆ್ಯಂಡ್ ಲೆಸ್ ಮೆಚ್ಯೂರ್ ಒನ್ ಅಂತ ಹೇಳಿದ್ದಾರೆ. ವಿಚ್ ಡಿಸೈನ್ ಟು ಫರ್ದರ್ ಎಜುಕೇಷನ್ ಆಫ್ ದ ಲೆಟರ್. ಅಂದರೆ ಇದರಲ್ಲೇ ಆ ಡೆಫಿನೇಷನಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ. ಮೋರ್ ಮೆಚ್ಯೂರ್ ಪರ್ಸನ್ ಅಂದರೆ ಯಾರಿಲ್ಲಿ ಟೀಚರ್, ಲೆಸ್ ಮೆಚ್ಯೂರ್ ಒನ್ ಅಂತಂದರೆ ಅವರು ಸ್ಟೂಡೆಂಟ್. ಓಕೆ, ನೆಕ್ಸ್ಟ್ ಅಕಾರ್ಡಿಂಗ್ ಟು ಎನ್.ಎಲ್. ಗೇಜ್ ಪ್ರಕಾರ ಟೀಚಿಂಗ್ ಈಸ್ ಎ ಫಾರ್ಮ್ ಆಫ್ ಇಂಟರ್ಪರ್ಸನಲ್ ಇನ್ಫ್ಲೂಯೆನ್ಸ್ ಏಮ್ಡ್ ಅಟ್ ಚೇಂಜಿಂಗ್ ದ ಬಿಹೇವಿಯರ್ ಪೊಟೆನ್ಷಿಯಲ್ ಆಫ್ ಅನದರ್ ಪರ್ಸನ್ ಅಂತ ಹೇಳಿದ್ದಾರೆ. ಅಂದರೆ ಟೀಚಿಂಗ್ ಅನ್ನೋದು ಒಂದು ಇಂಟರ್ಪರ್ಸನಲ್ ಅಂದರೆ ಇಬ್ಬರ ನಡುವೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಅದು ಅವರಲ್ಲಿ ಬಿಹೇವಿಯರ್ ಚೇಂಜಸ್ನ ತೊಗೊಬರುತ್ತೆ. ನೆಕ್ಸ್ಟ್ ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ಏನು ಡಿಫೈನ್ ಮಾಡಿದ್ದಾರೆ ಅಂದರೆ ಟೀಚಿಂಗ್ ಈಸ್ ಎ ಸುಪ್ರೀಮ್ ಆರ್ಟ್ ಟು ಅವೇಕನ್ ಜಾಯ್ ಇನ್ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಆ್ಯಂಡ್ ನಾಲೆಡ್ಜ್. ಟೀಚಿಂಗ್ ಅನ್ನೋದು ಒಂದು ಆರ್ಟ್. ಅದೊಂದು ಆರ್ಟ್. ಅದೇನೇನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತಂದರೆ ಇಮ್ಮೆನ್ಸ್ ಜಾಯ್, ಅವೇಕನ್ ಜಾಯ್ ಅಂತಂದರೆ ಒಂದು ಖುಷಿಯಾದ ಒಂದು ಸಂಭ್ರಮ. ಅಂದರೆ ಖುಷಿಯಾಗಿ ನಾವು ಕಲಿಯೋದನ್ನು ಟೀಚಿಂಗ್ ಅಂತ ಕರಿತೀವಿ. ಕ್ಲರ್ಕ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಟೀಚಿಂಗ್ ರೆಫರ್ಸ್ ಟು ಆ್ಯಕ್ಟಿವಿಟೀಸ್ ದಟ್ ಆರ್ ಡಿಸೈನ್ಡ್ ಆ್ಯಂಡ್ ಪರ್ಫಾರ್ಮ್ಡ್ ಟು ಪ್ರೊಡ್ಯೂಸ್ ಇನ್ ಸ್ಟೂಡೆಂಟ್ಸ್ ಬಿಹೇವಿಯರ್. ಇವರು ಮೇಯ್ನಾಗಿ ಸ್ಟೂಡೆಂಟ್ಸ್ ಬಿಹೇವಿಯರ್ ಬಗ್ಗೆನೇ ಹೇಳಿದ್ದಾರೆ. APJ ಅಬ್ದುಲ್ ಕಲಾಂ ಟೀಚಿಂಗ್ ಈಸ್ ಎ ನೋಬಲ್ ಪ್ರೊಫೆಷನ್ ದಟ್ ಶೇಪ್ಸ್ ದ ಕ್ಯಾರೆಕ್ಟರ್, ಕ್ಯಾಲಿಬ್ರೆ ಆ್ಯಂಡ್ ಫ್ಯೂಚರ್ ಆಫ್ ಎನ್ ಇಂಡಿವಿಜುವಲ್. ಇಫ್ ಪೀಪಲ್ ರಿಮೆಂಬರ್ ಮೀ ಆ್ಯಸ್ ಎ ಗುಡ್ ಟೀಚರ್ ದಟ್ ವಿಲ್ ಬಿ ಬಿಗ್ಗೆಸ್ಟ್ ಹಾನರ್ ಫಾರ್ ಮೀ. ನೋಡಿ, ತುಂಬ ದೊಡ್ಡದಾಗಿದೆ ಡೆಫಿನೇಷನ್ ಅಂತ ಅಂದ್ಕೊಂಬೇಡಿ. ನೋಬಲ್ ಪ್ರೊಫೆಷನ್ ಅಂತ ಯಾರು ಹೇಳಿದರು ಅಂತ ಕೇಳ್ಬೋದು ನಿಮಗೆ. ಅಬ್ದುಲ್ ಕಲಾಂ ಸರ್ ಅಂತ ನಿಮ್ಗೆ ನೆನಪಿರಬೇಕು. ನೆಕ್ಸ್ಟ್ ಎಡ್ಮಂಡ್ ಆಮಿಡನ್ ಡಿಫೈನ್ಸ್ ಟೀಚಿಂಗ್ ಈಸ್ ಅನ್ ಇಂಟರಾಕ್ಟಿವ್ ಪ್ರೋಸೆಸ್ ಪ್ರೈಮರ್ಲಿ ಇನ್ವಾಲ್ವಿಂಗ್ ಕ್ಲಾಸ್ ರೂಮ್ ಟಾಕ್ ವಿಚ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಟೀಚರ್ ಆ್ಯಂಡ್ ಪ್ಯೂಪಿಲ್ ಆ್ಯಂಡ್ ಅಕ್ಕರ್ಸ್ ಡ್ಯೂರಿಂಗ್ ಸರ್ಟೈನ್ ಡಿಫೈನಬಲ್ ಆ್ಯಕ್ಟಿವಿಟಿ. ಇಲ್ಲಿ ಏನು ಹೇಳಿದ್ದಾರೆ ಟೀಚಿಂಗ್ ಅಂದರೆ ಎಡ್ಮಂಡ್ ಅವರು ಎಲ್ಲರೂ ಹೇಳಿರೋದೇ ಟೀಚಿಂಗ್ ಅಂದರೆ ಇಂಟರಾಕ್ಟಿವ್ ಪ್ರೋಸೆಸ್ ಅಂತ. ಅದು ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ಲರ್ನರ್. ಬಟ್ ಇಲ್ಲಿ ಇವರು ಲರ್ನರ್ ಅನ್ನೋದನ್ನು ಪ್ಯೂಪಿಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ಯೂಪಿಲ್ ಅಂತಂದರೆ ಯಾರು? ಪ್ಯೂಪಿಲ್ ಅಂದರೆ ಇಲ್ಲಿ ಸ್ಟೂಡೆಂಟ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ನೋಡೋಣ. ಡೆವಲಪ್ ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಶೇಪ್ ಬಿಹೇವಿಯರ್ ಆ್ಯಂಡ್ ಆಲ್ಟಿಟ್ಯೂಡ್, ಡೆವಲಪ್ ಸ್ಕಿಲ್ಸ್ ಆ್ಯಂಡ್ ವ್ಯಾಲ್ಯೂಸ್, ಪ್ರಿಪೇರ್ ಲರ್ನರ್ಸ್ ಫಾರ್ ಲೈಫ್. ಟೀಚಿಂಗ್ನ ಮೇಯ್ನ್ 4 ಆಬ್ಜೆಕ್ಟಿವ್ಸ್ ಇದು. ಈಗ ನೇಚರ್ ಆಫ್ ಟೀಚಿಂಗ್ ನೋಡೋಕ್ಕೆ ಬಂದರೆ ಡೈನಮಿಕ್ ಆ್ಯಂಡ್ ಇಂಟರಾಕ್ಟಿವ್, ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್, ಲರ್ನರ್ ಸೆಂಟರ್ಡ್ ಅಪ್ರೋಚ್. ಇಲ್ಲಿ ನಿಮಗೆ ತುಂಬ ಅಪ್ರೋಚಸ್ ಸಿಗುತ್ತೆ. ಸ್ಟೂಡೆಂಟ್ ಸೆಂಟರ್, ಲರ್ನರ್ ಸೆಂಟರ್ ಅಂತ ಅದನ್ನೆಲ್ಲ ಮುಂದೆ ಕ್ಲಾಸಲ್ಲಿ ನೋಡ್ತಾ ಹೋಗ್ತೀರಾ. ಈಗ ಜಸ್ಟ್ ಏನು ಅಂತಂದರೆ ಟೀಚಿಂಗ್ ಅಂದರೆ ಏನು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಆಬ್ಜೆಕ್ಟಿವ್ಸ್ ತಿಳ್ಕೊಂಡ್ರಿ. ಮತ್ತು ತುಂಬ ಸ್ಕಾಲರ್ಸು ಯಾವ್ಯಾವ ಥರ ಟೀಚಿಂಗ್ನ ಡಿಫೈನ್ ಮಾಡಿದ್ದಾರೆ ಅಂತ ತಿಳ್ಕೊಂಡು. ಈಗ ಲೆವೆಲ್ಸ್ ಆಫ್ ಟೀಚಿಂಗ್. There are 3 types of levels of teaching: memory level, understanding level, reflective level. ನಿಮ್ಗೆ ಇದರಲ್ಲಿ ಅವರು ಕೇಳ್ತಾರೆ ದ ಅಪ್ಪರ್ ಮೋಸ್ಟ್ ಲೆವೆಲ್ ಆಫ್ ಟೀಚಿಂಗ್ ಯಾವುದು ಅಂತ ಆಪ್ಷನ್ಸಲ್ಲಿ ಕೊಡ್ತಾರೆ. ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್, ಇನ್ನೊಂದು ಯಾವುದೋ ಅನದರ್ ಆಪ್ಷನ್ಸ್. ನಿಮಗೆ ಗೊತ್ತಿರಬೇಕು. ಅಪ್ಪರ್ ಮೋಸ್ಟ್ ಅಂತಂದರೆ ಇಲ್ಲಿ ರಿಫ್ಲೆಕ್ಟಿವ್ ಲೆವೆಲ್ ಆಪ್ಷನ್ಸಲ್ಲಿ ಕೊಡ್ತಾರೆ. ನೀವು MCQsಗಳನ್ನ ಸಾಲ್ವ್ ಮಾಡ್ತೀನಿ ನಾನು ಮುಂದಿನ ಕ್ಲಾಸ್ಗಳಲ್ಲಿ. ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಇಸ್ ದ ಅಪ್ಪರ್ ಮೋಸ್ಟ್ ಆ್ಯಂಡ್ ಹೈ ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ಟೀಚಿಂಗ್. ಬೇಸಿಕ್ ಅಂದರೆ ಮೆಮೊರಿ ಲೆವೆಲ್. ಓಕೆ, ಈಗ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್, ರಿಫ್ಲೆಕ್ಷನ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಹೇಳಿ ಈ ಒಂದೊಂದು ಲೆವೆಲ್ ಆಫ್ ಟೀಚಿಂಗಲ್ಲೂ ಒಂದೊಂದು ಮಾಡಲ್ಸ್ ಬರುತ್ತೆ. ಒಬ್ಬೊಬ್ಬರು ಸ್ಕಾಲರ್ಸ್ ಈ ಮಾಡಲ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ಕೆಲವೊಂದು ಸ್ಟ್ರಕ್ಚರ್ಸ್ಗಳನ್ನ ಕೊಟ್ಟಿದ್ದಾರೆ, ಪ್ರಾಸ್ಪೆಕ್ಟಿವ್ಸ್ನ ಕೊಟ್ಟಿದ್ದಾರೆ. ಅದನ್ನು ನೀವು ಡೀಟೇಲಾಗಿ ತಿಳ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಯಾರ್ಯಾರು ಯಾವ್ಯಾವ ಮಾಡಲ್ಸ್ನ ಕೊಟ್ಟರು, ಯಾವ್ಯಾವ ಲೆವೆಲ್ ಆಫ್ ಟೀಚಿಂಗಲ್ಲಿ ಅಂತ ನೋಡೋಣ. ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಹರ್ಬರ್ಟ್ಸ್ ಟೀಚಿಂಗ್ ಮಾಡೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅವರು ಮೊರಿಸನ್ಸ್ ಟೀಚಿಂಗ್ ಮಾಡೆಲ್ ಬರುತ್ತೆ. ರಿಫ್ಲೆಕ್ಷನ್ ಲೆವೆಲ್ ಆಫ್ ಟೀಚಿಂಗಲ್ಲಿ ಹಂಟ್ಸ್ ಟೀಚಿಂಗ್ ಮಾಡೆಲ್ ಬರುತ್ತೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗೀತು. ಮತ್ತೆ ಮತ್ತೊಂದು ಕ್ಲಾಸಲ್ಲಿ ಸಿಗೋಣ. ಮತ್ತೊಂದು ಕ್ಲಾಸಲ್ಲಿ ಲೆವೆಲ್ಸ್ ಆಫ್ ಟೀಚಿಂಗ್ನ ಕಂಟಿನ್ಯೂಷನ್ ಇರುತ್ತೆ. ಧನ್ಯವಾದ.